ಕೊಲೆ ಆರೋಪಿ ನಟ ದರ್ಶನ್ಗೆ ಇಂದೇ ನಿರ್ಣಾಯಕ ದಿನವಾಗಿದೆ. A2 ಆರೋಪಿ ನಟ ದರ್ಶನ್ ಪಾಲಿಗೆ ಇಂದೇ ಬಿಗ್ ಡೇ. ಇಂದಾದ್ರೂ ರಿಲೀಸ್ ಆಗ್ತಾರಾ ನಟ ದರ್ಶನ್ ಕಾದು ನೋಡಬೇಕಾಗಿದೆ. ಬಳ್ಳಾರಿ ಜೈಲಿಂದ ನಟ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಮುಕ್ತಿ? ಇಂದು ಮತ್ತೆ ವಿಚಾರಣೆಗೆ ಬರಲಿದೆ ದರ್ಶನ್ ಜಾಮೀನು ಅರ್ಜಿ. ಬೆಂಗಳೂರಿನ 57ನೇ ಸೆಷನ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿದ್ದು, ಈಗಾಗಲೇ ಹಲವು ಬಾರಿ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದ್ದು, ಹಿಂದೆ ದರ್ಶನ್ ಪರ ವಾದ ಮಂಡಿಸಲಿರೋ ವಕೀಲರು ಹಿರಿಯ ವಕೀಲ CV ನಾಗೇಶ್ ರಿಂದ ದರ್ಶನ್ ಪರ ವಾದ ಸಾಧ್ಯತೆ ಇದೆ. NPP ಪ್ರಸನ್ನ ಆಕ್ಷೇಪಣೆಗೆ ದರ್ಶನ್ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಭಾರಿ ಕುತೂಹಲ ಕೆರಳಿಸಿದ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ. ನಿನ್ನೆ ತಾನೇ ನಟ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ರನ್ನ ಭೇಟಿ ಮಾಡಿದ್ರು. ಆದ್ರೆ ಇವತ್ತು ದರ್ಶನ್ ಅವರಿಗೆ ನಿರ್ಣಾಯಕ ದಿನವಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಇಂದಾದ್ರೂ ಬೇಲ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಇಂದೇ ನಿರ್ಣಾಯಕ ದಿನವಾಗಿದ್ದು, A2 ಆರೋಪಿ ನಟ ದರ್ಶನ್ ಪಾಲಿಗೆ ಇಂದೇ ಬಿಗ್ ಡೇ ಆಗಿದೆ. ಇಂದಾದ್ರೂ ರಿಲೀಸ್ ಆಗ್ತಾರಾ ನಟ ದರ್ಶನ್ ಕಾದ್ ನೋಡಬೇಕಾಗಿದೆ. ಬಳ್ಳಾರಿ ಜೈಲಿಂದ ನಟ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಮುಕ್ತಿ? ಇಂದು ಮತ್ತೆ ದರ್ಶನ್ ವಿಚಾರಣೆಗೆ ಬರಲಿದ್ದಾರೆ. ಈಗಾಗಲೇ 2 ಬಾರಿ ದರ್ಶನ್ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿತ್ತು. ಆದ್ರೆ ಇಂದು ಬೆಂಗಳೂರಿನ 57ನೇ ಸೆಷನ್ ಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಹಲವು ಬಾರಿ ನಟ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇಂದು ದರ್ಶನ್ ಪರ ವಾದ ಮಂಡಿಸಲಿರೋ ವಕೀಲರು ಹಿರಿಯ ವಕೀಲ CV ನಾಗೇಶ್ ರಿಂದ ದರ್ಶನ್ ಪರ ವಾದ ಮಂಡಿಸುವ ಸಾಧ್ಯತೆ ಇದೆ. NPP ಪ್ರಸನ್ನ ಆಕ್ಷೇಪಣೆಗೆ ದರ್ಶನ್ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಟ ದರ್ಶನ್ ಬೇಲ್ ಅರ್ಜಿ ಭಾರಿ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು.